ನಮ್ಮ ವೃತ್ತಿಪರ ಕೋರ್ಸ್ಗಳಲ್ಲಿ ಅತಿ ಹೆಚ್ಚು ಲಭ್ಯ ಇರತಕ್ಕಂಥ ಸೀಟ್ಗಳು ಎಂಜಿನಿಯರಿಂಗ್ ಸೀಟ್ಗಳು. ಆಮೇಲೆ ಎಲ್ಲರದು ಒಂದು ಕನಸು, ಇನ್ನು ಹಿಂದೆಲ್ಲ ನಮಗೆ ಅಫೋರ್ಡ್ ಮಾಡೋಕ್ಕಾಗ್ತಿದ್ದಿಲ್ಲ ಎಂಜಿನಿಯರ್ ಆಗೋದನ್ನ, ಅದು ಎಂಜಿನಿಯರ್ ಆಗೋದೇ ಒಂದು ಪ್ರತಿಷ್ಠಿತ ಇದು ಆಗ್ತಾ ಇತ್ತು. ಆದರೆ ಇವತ್ತು ಎಲ್ಲರೂ ಇಂಜಿನಿಯರ್, ಬಹಳಷ್ಟು ನಮ್ಮ ಇಡೀ ಭಾರತ ದೇಶದಲ್ಲಿ ಅತಿ ಹೆಚ್ಚು ಇಂಜಿನಿಯರಿಂಗ್ ಕಾಲೇಜ್ ಉಳ್ಳಂತಹ ರಾಜ್ಯ ನಮ್ಮದು. 227+. ಈಗ ನಾನೀಗ ಲಭ್ಯ ಮಾಹಿತಿ ಪ್ರಕಾರ 227 ಇಂಜಿನಿಯರಿಂಗ್ ಕಾಲೇಜ್ ಇದೆ. ಸುಮಾರು 1.5 ಲಕ್ಷಕ್ಕಿಂತ 1.5 ಲಕ್ಷಕ್ಕಿಂತ ಹೆಚ್ಚು ಇಂಜಿನಿಯರಿಂಗ್ ಸೀಟ್ಗಳಿದೆ. 1.5 ಲಕ್ಷ, 1 ಲಕ್ಷದ ಈ ನಮ್ಮ ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಪ್ರಕಾರ ಶರತ್ 1,59,000 ಸೀಟ್ಗಳಿದ್ದಾವೆ, ಲಭ್ಯ ಇದ್ದಾವೆ ನಮಗೆ. ಅದರೊಳಗೆ ನಾವು ಮತ್ತೆ ಇದು ಮಾಡ್ಕೋತೀವಿ. ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರೆ, ಇವಾಗ ಟೆಕ್ನಾಲಜಿಕಲ್ ಯುಗ, ಕರೆಕ್ಟ್. ಇದು ಪ್ರತಿ ದಿನನೂ ನವೀಕರಣಕ್ಕೊಳಗಾಗ್ತಕ್ಕಂಥ, ಅಪ್ಡೇಟ್ಗೆ ಒಳಗಾಗ್ತಕ್ಕಂಥ, ಸ್ಪರ್ಧಾತ್ಮಕವಾಗಿರ್ತಕ್ಕಂಥ ಜಗತ್ತು. ಆಮೇಲೆ ನಾನು ಯಾಕೆ ಈ ಒಂದು ಎಪಿಸೋಡನ್ನು, ಈ ವಿಭಾಗನ ಯಾಕೆ ತುಂಬ ಇಂಪಾರ್ಟೆಂಟ್ ಆಗಿ ತಗೋತೀನಿ ಅಂದರೆ, ಆಸ್ ಫಾರ್ ಆಸ್ ಕರ್ನಾಟಕ ಪಾರ್ಟ್ ಆಫ್ ಕನ್ಸರ್ನ್, ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಇಡೀ ಜಗತ್ತು ಕಣ್ಣರಳಿಸಿ ನೋಡೋದು ತಂತ್ರಜ್ಞಾನ ಅಂತ ಅಂದರೆ, ಕಣ್ಣರಳಿಸಿ ನೋಡೋದು ಬೆಂಗಳೂರಿನ ಕಡೆಗೆ. ಯಾಕೆಂದರೆ ಸೈಬರ್ ವ್ಯಾಲಿ ಬಿಟ್ಟರೆ ಭಾರತ ಸೈಬರ್ ವ್ಯಾಲಿ ಅಂತ ಕರೆಸ್ಕೊಳ್ಳೋದು ಕರ್ನಾಟಕ. ಇಂಟರ್ನೆಟ್ ನಗರ ನಮ್ಮ, ಆಮೇಲೆ AI ನಗರ, ಸ್ಟಾರ್ಟಪ್ ನಗರ, ಎಲೆಕ್ಟ್ರಾನಿಕ್ ನಗರ. ಅಂದರೆ ತಂತ್ರಜ್ಞಾನ ಜಗತ್ತಿನಲ್ಲಿ ಇಡೀ ಜಗತ್ತೇ ತಿರುಗಿ ನೋಡೋಕೆ ಮಾಡಿರ್ತಕ್ಕಂಥ ಬೆಂಗಳೂರು, ಅಥವಾ ಆ ಬೆಂಗಳೂರುಳ್ಳಂತಹ ನಮ್ಮ ರಾಜ್ಯ, ಈ ಒಂದು ಅವಕಾಶಗಳಿಗೆ ತೆರೆದುಕೊಳ್ತಕ್ಕಂಥ ಅವಕಾಶವನ್ನು ಕಲ್ಪಿಸ್ಕೊಟ್ಟಂಥ ಸರ್ಕಾರಗಳು, ಇದನ್ನೆಲ್ಲ ನಾವು ಇವತ್ತು ಅನಾಲಿಸಿಸ್, ವಿಶ್ಲೇಷಣೆ ಮಾಡೋದಾದ್ರೆ, ಎಂಜಿನಿಯರಿಂಗ್ ಒನ್ ಆಫ್ ದ ಇಂಪಾರ್ಟೆಂಟ್ ಕೋರ್ಸ್ ಇನ್ ಬೇರೆ ನಾನು 1.25 ಲಕ್ಷ ಇದರಲ್ಲಿ ಅತಿ ಹೆಚ್ಚು ಬೇರೆ ರಾಜ್ಯಗಳಿಂದ ಇಲ್ಲಿಗೆ ಓದ್ಲಿಕ್ಕೆ ಬರ್ತಾರೆ, ಎಂಜಿನಿಯರ್ ಆಗ್ಲಿಕ್ಕೆ ಬರ್ತಾರೆ, ತುಂಬ ಕನಸಿಟ್ಕೊಂಡು ಬರ್ತಾರೆ. ಅವ್ರು ಕನಸಿಟ್ಕೊಂಡು ಬರುವಾಗ ನಮ್ಮ ಮಕ್ಕಳು, ನಾವು ಇವಾಗ ಒಂದು ದೇಶದ ಎಕಾನಮಿಯನ್ನೇ ಬದಲಿಸ್ತಕ್ಕಂಥ ವ್ಯವಸ್ಥೆ ಈ ಸಾಫ್ಟ್ವೇರ್ ಕಂಪನಿಗಳಿಗಿದೆ, ನಿಮಗೆ ಗೊತ್ತಿರೋ ಹಾಗೆ. ಇನ್ಕಾರ್ಪೊರೇಟ್ ಕಂಪನಿಗಳು ಅಂತ ಕರಿತೀವಿ. ಸೊ ನಾನು ಆ ಇದರಲ್ಲಿ ಹೋದೆ. ಟೆಕ್ನಾಲಜಿ ಅಂತ ಬಂದಾಗ ಇಂಜಿನಿಯರಿಂಗ್ ಕೋರ್ಸ್ ಅಷ್ಟೇ ನಾವು ಇದು ಮಾಡ್ಕೊಂಡು ಇಂಜಿನಿಯರಿಂಗ್ ಕೋರ್ಸ್ಗಳ ಕೇಂದ್ರಿತವಾಗಿ ನೋಡಿದ್ರೆ, ಈ ಇಂಜಿನಿಯರಿಂಗ್ ಕೋರ್ಸ್ ಮತ್ತೆ ಇದರಲ್ಲಿ BArch ಅಂತ ಒಂದು ಬರ್ತದೆ. ಇಂಜಿನಿಯರಿಂಗ್ ಕೋರ್ಸ್ ಅಂದ್ರೆ BE-BTech, ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಅಂಡ್ ಬ್ಯಾಚುಲರ್ ಆಫ್ ಟೆಕ್ನಾಲಜಿ. ಇನ್ BArch ಅಂತ ಒಂದು ಬರುತ್ತೆ, ದಟ್ ಈಸ್ ಆಲ್ಸೋ ಇಂಜಿನಿಯರಿಂಗ್ ಪಾರ್ಟ್, ಟೆಕ್ನಾಲಜಿಕಲ್ ಪಾರ್ಟೇ. ಆದರೆ ಬ್ಯಾಚುಲರ್ ಆಫ್ ಆರ್ಕಿಟೆಕ್ಟ್ ಅಂತ ಕರಿತೀವಿ, ಬ್ಯಾಚುಲರ್ ಆಫ್ ಆರ್ಕಿಟೆಕ್ಟ್ ಅಂತ. ಆರ್ಕಿಟೆಕ್ಟ್ ಆಗ್ತಾರಲ್ಲ, ಬಟ್ ಅದು 4 ವರ್ಷದಲ್ಲ, 5 ವರ್ಷದ ಕೋರ್ಸು. ಅದಕ್ಕೆ CET ಸೆಲ್ಲಿಂದನೇ, KA ಇಂದನೇ ಕೊಟ್ಟರು ಕೂಡ ಸೀಟನ್ನ, ಅದಕ್ಕೆ ನಾಟ ಅಂತ ಒಂದು ಎಕ್ಸಾಮ್ ಬರೀಬೇಕು. ಆ ನಾಟ ಎಕ್ಸಾಮ್, ಈಗ ನೀಟ್ ಮೂಲಕ ನಾವು ಹೇಗೆ ಇಲ್ಲಿ ಇಂಜಿನಿಯರಿಂಗ್ ಮೆಡಿಕಲ್ ಸೀಟ್ ಕೊಡ್ತೀವಿ, ನಾಟ ರ್ಯಾಂಕಿಂಗ್ ಪ್ರಕಾರ ಇಲ್ಲಿ BArch ಕೋರ್ಸ್ಗಳಿಗೆ, ಆರ್ಕಿಟೆಕ್ಟ್ ಕೋರ್ಸ್ಗಳಿಗೆ ಕೊಡ್ತೀವಿ. ಈ ಆರ್ಕಿಟೆಕ್ಟ್ದಾಯ್ತು. ಆರ್ಕಿಟೆಕ್ಟ್ ಬಗ್ಗೆ ಜಾಸ್ತಿ ಮಾಡೋಣ, ಅದು ನಾನು ಹೇಳೋದಿಲ್ಲ, ಯಾಕೆಂದ್ರೆ ಅದ್ರ ಬಗ್ಗೆ ಗೊತ್ತಿರ್ತಕ್ಕಂಥದ್ದು ತುಂಬಾ ಕಡಿಮೆ ಜನ. ಆಮೇಲೆ ಅದ್ರ ಬಗ್ಗೆ ಆಸಕ್ತಿ ಇರ್ತಕ್ಕಂಥವ್ರು ಎಲ್ಲಾದ್ರೂ ಮಾಹಿತಿ ತಗೊಂಡು ಹೋಗ್ಬಿಡ್ತಾರೆ. ಅದನ್ನ ನಾನು ವಿಪುಲವಾಗಿರ್ತಕ್ಕಂಥ, ವ್ಯಾಪಕವಾಗಿರ್ತಕ್ಕಂಥ ಟೆಕ್ನಾಲಜಿಕಲ್ ಅಥವಾ ಇಂಜಿನಿಯರಿಂಗ್ BE-BTech ಕ್ಷೇತ್ರಗಳ ಬಗ್ಗೆ ಒಂದು ಸ್ವಲ್ಪ, ಅಂದರೆ ನೀವು ನಂಬಲಿಕ್ಕೆ ಕಷ್ಟ ಆಗ್ಬೋದು, ಅತಿ ಹೆಚ್ಚು ಇಂಜಿನಿಯರಿಂಗ್ ಸೀಟ್ ಉಳ್ಳತಕ್ಕಂಥ ರಾಜ್ಯ ಹೇಗೋ, ಅತಿ ಹೆಚ್ಚು ಇಂಜಿನಿಯರಿಂಗ್ ಬ್ರಾಂಚ್ ಇರ್ತಕ್ಕಂಥ ರಾಜ್ಯ ಕೂಡ ನಮ್ಮದೇ. ನಿಮ್ಗೆ ಗೊತ್ತಾ, ನಾನು ಒಂದು 10-20 ವರ್ಷದ ಹಿಂದಿನ ಹೊರಳು ನೋಟ ನೋಡಿದ್ರೆ ಬರೀ 20 ಕೋರ್ಸ್ ಆಫ್ ಇಂಜಿನಿಯರಿಂಗ್ ಇತ್ತು, 20 ಕೋರ್ಸ್ ಇತ್ತು, 20 ಬ್ರಾಂಚ್ ಇತ್ತು. ಆಮೇಲೆ 26 ಆಯ್ತು, 30 ಆಯ್ತು, ಇವತ್ತು ಬರೋಬ್ಬರಿ 137. ನಂಬಲಿಕ್ಕೆ ಕಷ್ಟ ಆಗುತ್ತೆ. ಯಾಕೆ ಅಂದ್ರೆ, ಈಗ ಫಸ್ಟ್ ಆಯ್ತು ಕಂಪ್ಯೂಟರ್ ಸೈನ್ಸ್ ಆಯ್ತು. ಕಂಪ್ಯೂಟರ್ ಸೈನ್ಸ್ ಅಂದ್ರೆ ಯಾವಾಗ ನಮಗೆ ಸಾಫ್ಟ್ವೇರ್, ನಮ್ಮ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಸಾಫ್ಟ್ವೇರ್ ಎಂಟ್ರಿ ಆಯ್ತು, ಅಲ್ಲಿವರೆಗೂ ನಮಗೆ ಸಾಂಪ್ರದಾಯಿಕ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ಎಲೆಕ್ಟ್ರಿಕಲ್, ಮೆಕ್ಯಾನಿಕಲ್, ಸಿವಿಲ್, ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಇವೆಲ್ಲ ಇದ್ರು, ಎನ್ವೈರನ್ಮೆಂಟಲ್, ಕೆಮಿಕಲ್ ಇವೆಲ್ಲ ಇದ್ರೂ ಕೂಡ ಒಂದು ಸಾಂಪ್ರದಾಯಿಕ ತಾಂತ್ರಿಕ ಜಗತ್ತಿತ್ತು, ತಂತ್ರಜ್ಞಾನ ಇತ್ತು. ಯಾವಾಗ ಸಾಫ್ಟ್ವೇರ್ಗೆ ನಾವು ಹೊರಡು ನೋಟ ಒಂದು 20 ವರ್ಷದ ನಂತರ ಬಂದ್ವಿ, ಇದೀ ಒಂದು ಡ್ರಾಸ್ಟಿಕ್ ಚೇಂಜ್ ಆಗ್ಬಿಡ್ತು ತಂತ್ರಜ್ಞಾನ ಜಗತ್ತಿನಲ್ಲಿ. ಸೊ ಈಗ 137, ಈಗ ನಾನು ಕಂಪ್ಯೂಟರ್ ಸೈನ್ಸ್ ಹೇಳ್ತಾ ಇದ್ದಲ್ಲ, ಕಂಪ್ಯೂಟರ್ ಸೈನ್ಸ್ ಇನ್ ಡಾಟಾ ಸೈನ್ಸ್,
ಕಂಪ್ಯೂಟರ್ ಸೈನ್ಸ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕಂಪ್ಯೂಟರ್ ಸೈನ್ಸ್ ಇನ್ ಬಿಸ್ನೆಸ್ ಸಿಸ್ಟಮ್ಸ್, ಕಂಪ್ಯೂಟರ್ ಸೈನ್ಸ್ ಜೊತೆಗೆ ಹಲವಾರು ಕೋರ್ಸ್ಗಳ ಜೊತೆಗೆ ಸೇರ್ಕೊಂಡಿದ್ದಾವೆ. ಈಗ ನೀವು ನಾನು ಕೆಲವರು ಈಗ ಸಾಫ್ಟ್ವೇರೇ ಹೋಗಬೇಕು, ಸಾಫ್ಟ್ವೇರ್ದೊಂದನ್ನು ಇಟ್ಕೊಂಡು ನಾನು ಬೇರೆ ಮತ್ತೆ ಮಾತಾಡ್ತೀನಿ. ಈಗ ಸಾಫ್ಟ್ವೇರ್ ಹೊರತಾಗಿ ಯಾವ ಕೋರ್ಸ್ಗಳು ಚೆನ್ನಾಗಿದೆ ಅಂದರೆ ತುಂಬಾ ಒಳ್ಳೊಳ್ಳೆ ಕೋರ್ಸ್ಗಳಿದ್ದಾವೆ. ಈಗ ನೀವು ಸಾಫ್ಟ್ವೇರ್ ಜಗತ್ತಿನಲ್ಲಿ ಬರ್ತಕ್ಕಂಥದ್ದು ಸುಮಾರು 5 ಟೈಪ್ ಆಫ್, ನನ್ನ ವಿದ್ಯಾರ್ಥಿಗಳ ಮಾಹಿತಿಗಳ ಪ್ರಕಾರ ಮಾಹಿತಿಗಳ ಪ್ರಕಾರ ಒಂದು 5 ಟೈಪ್ಸ್ ಆಫ್ ಸಾಫ್ಟ್ವೇರ್ ಇಂಜಿನಿಯರ್ಸ್ ಬರ್ತಾರೆ. ಒಂದು ಪ್ರೋಗ್ರಾಮ್ ರನ್ನರ್ಸ್ ಅಂದ್ರೆ ಪ್ರೋಗ್ರಾಮ್ ಬರೆಯೋರು ಅಥವಾ ಡೆವಲಪರ್ ಅಂತ ಕರೆಯೋಣ, ಡೆವಲಪರ್ಸ್. ಆಮೇಲೆ ಡಾಟಾ ಇಂಜಿನಿಯರ್ಸ್, ಡಾಟಾ ಹ್ಯಾಂಡ್ಲಿಂಗ್ ಮಾಡ್ತಕ್ಕಂಥವ್ರು, ಟೆಸ್ಟಿಂಗ್ ಇಂಜಿನಿಯರ್ಸ್, ಇದನ್ನ ಟೆಸ್ಟ್ ಮಾಡ್ತಕ್ಕಂಥದ್ದು, ನೆಟ್ವರ್ಕ್ ಇಂಜಿನಿಯರ್ಸ್ ಅಂತ ಕರಿತೀವಿ. ಇದನ್ನೆಲ್ಲ ಕಾಮನ್ ಇಂಜಿನಿಯರ್ಸ್, ಕಾಮನ್ ಎಲ್ಲ ಇದರಲ್ಲೂ ಪ್ರೋಗ್ರಾಮಿಂಗ್ ಎಲ್ಲ ರನ್ನಿಂಗ್ ಈ ಎಲ್ಲ ಇಂಜಿನಿಯರ್ಸ್ಗಳಿಗೆ ನಾವು ಎಲ್ಲರನ್ನೂ ಸಾಫ್ಟ್ವೇರ್ ಕಂಪನಿಗೆ ತಗೋತೀವಿ. ಆದರೆ ಇಲ್ಲಿ ಈ ನೆಟ್ವರ್ಕ್ ಇಂಜಿನಿಯರ್ಸ್ ಇರ್ತಾರಲ್ಲ, ಡಾಟಾ ಇಂಜಿನಿಯರ್ಸ್ ಯಾರಾದ್ರೂ ಆಗ್ಬೋದು, ಪ್ರೋಗ್ರಾಮ್ ರನ್ನರ್ಸ್ ಕಂಪ್ಯೂಟರ್ ಸೈನ್ಸ್ನವರೇ ಆಗಬೇಕು, ಪ್ರೋಗ್ರಾಮ್ ಇದು ಮಾಡ್ತಕ್ಕಂಥವ್ರು. ಆದರೆ ಇಲ್ಲಿ ಯಾವುದು ಇದು ಬರ್ತದಲ್ಲ, ನೆಟ್ವರ್ಕ್ ಇಂಜಿನಿಯರ್ಸ್ ಜಾಸ್ತಿ ಎಲೆಕ್ಟ್ರಾನಿಕ್ಸ್ ಬ್ರಾಂಚ್ ಇಂದ ಬರ್ತಾರೆ. ಈ ಎಲೆಕ್ಟ್ರಾನಿಕ್ಸ್ ನಲ್ಲಿ ಮತ್ತೆ 3 ವಿಧ ಇದೆ. ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, E&C ಅಂತ ಕರಿತೀವಿ. ಎಲೆಕ್ಟ್ರಾನಿಕ್ಸ್ ಅಂಡ್ ಎಲೆಕ್ಟ್ರಿಕಲ್ ಅಂತ E&E ಅಂತ ಕರಿತೀವಿ. ಎಲೆಕ್ಟ್ರಾನಿಕ್ಸ್ ಅಂಡ್ ಟೆಲಿಕಮ್ಯುನಿಕೇಶನ್ ENTC ಅಂತ ಕರಿತೀವಿ. ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಸ್ಟ್ರುಮೆಂಟೇಶನ್ ಇಂಜಿನಿಯರಿಂಗ್ ಅಂತ ಕರಿತೀವಿ. ಅಂದ್ರೆ ಎಲೆಕ್ಟ್ರಾನಿಕ್ಸ್ ಹಿಂಗೆ ಮತ್ತೆ ವ್ಯಾಪಕವಾಗಿ ಕವಲೊಡಿತಾ ಹೋಗ್ತಾ ಇದೆ. ಹೇಗೆ ಸಾಂಪ್ರದಾಯಿಕ ಕೋರ್ಸ್ಗಳಿಂದ ಹೇಗೆ ತಾಂತ್ರಿಕ ಜಗತ್ತು ಡಿವಿಯೇಟ್ ಆಗ್ತಾ ಹೋಗ್ತಾ ಇದೆಯೋ, ಕವಲೊಡಿತಾ ಹೋಗ್ತಾ ಇದೆಯೋ, ಈ ಬೇರೆ ಬೇರೆ ಕೋರ್ಸ್ಗಳು ಈಗ ಮೆಕ್ಯಾನಿಕಲ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಆಗಿದೆ, ಯಾವುದು ಮತ್ತೆ ಇಂಡಸ್ಟ್ರಿಯಲ್ ಎಂಜಿನಿಯರಿಂಗ್ ಅಂತ ಆಗ್ತಾ ಇದೆ. ಅಂದ್ರೆ ಪ್ರತಿ ವರ್ಷವೂ ಕೂಡ ತಾಂತ್ರಿಕ ಜಗತ್ತು, ತಂತ್ರಜ್ಞಾನ ಜಗತ್ತು ನವೀಕರಣಕ್ಕೆ ಒಳಗಾಗ್ತಾನೆ ಇದೆ, ಅಪ್ಡೇಟ್ ಆಗ್ತಾ ಇದೆ. ನಾನು ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ ಹೇಳ್ತೀನಿ. ಈ 137 ಇಂಜಿನಿಯರಿಂಗ್ ಕೋರ್ಸಸ್ ಇದೆ. ಆರ್ಟಿಫಿಷಿಯಲ್ ಇಂಜಿನಿಯರಿಂಗ್ ಬಂತು, ಕಂಪ್ಯೂಟರ್ ಸೈನ್ಸ್ ಬಂದಾಗೆ ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಶನ್ ಸೈನ್ಸ್ ಎಷ್ಟು ಭೂಮಲ್ಲಿತ್ತು ಶರತ್, ಎಷ್ಟು ಭೂಮಲ್ಲಿತ್ತು ಅಂದ್ರೆ ಎಲ್ಲ ನಾನು ಬರೀ ಭಾರತ ಅಂತ ಹೇಳ್ತಾ ಇಲ್ಲ, ಇಡೀ ಜಗತ್ತಿನ ಕಂಪನಿಗಳು ಕರ್ನಾಟಕದ ಇಂಜಿನಿಯರಿಂಗ್ ಕಾಲೇಜ್ಗಳಿಗೆ ಬಂದು ಪ್ಲೇಸ್ಮೆಂಟ್ ಮಾಡ್ಕೊಂಡು ಹೋಗ್ತಾ ಇತ್ತು. ಆಮೇಲೆ ನೀವು ಒಂದು ಬಹಳ ಪ್ರಶ್ನೆ ಕೇಳಿದ್ರಿ, ಹೇಗೆ ಮಾಡ್ಕೋಬೇಕು ಇಂಜಿನಿಯರಿಂಗ್ ಕಾಲೇಜ್ಗಳನ್ನ ವರ್ಗೀಕರಿಸೋದು ಹೇಗೆ? ಒಳ್ಳೆ ಕಾಲೇಜ್ಗಳು, ಮಾಡರೇಟ್ ಕಾಲೇಜ್ಗಳು, ಬೆಸ್ಟ್ ಕಾಲೇಜ್ಗಳು, ಫಸ್ಟ್ ರ್ಯಾಂಕ್ ಕಾಲೇಜ್, ಹೀಗೆ ನಾವು ಅದನ್ನ ಟೈಪ್ ಅಂತ ಕರಿತೀವಿ. ಓಕೆ, ಏನು ಅಂದ್ರೆ ಒಂದು ಖಾಸಗಿ ಖಾಸಗಿ ಜಾಲತಾಣಗಳಲ್ಲಿ, ಖಾಸಗಿ ವೆಬ್ಸೈಟ್ಗಳಲ್ಲಿ ಮತ್ತೆ ಖಾಸಗಿ ಇದರಲ್ಲಿ ಯಾವುದು ಅಂದ್ರೆ ಮ್ಯಾಗಝಿನ್ಗಳಲ್ಲಿ ಟೆಕ್ನಾಲಜಿ ಟಾಪ್ ಟೆಕ್ ಸ್ಕೂಲ್ಸ್ ಅಂತ ಡಿವಿಯೇಷನ್ ಮಾಡ್ತಾ ಹೋಗ್ತಾರೆ. ಅದು ಯಾವ್ದು ಆಧಾರದ ಮೇಲೆ ಮಾಡ್ತಾ ಹೋಗ್ತಾರೆ ಅಂದ್ರೆ, ಮೊದಲು ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಮಾಡ್ತಾ ಇದ್ರು. ಅದು ಇನ್ಫ್ರಾಸ್ಟ್ರಕ್ಚರ್ ಏನಿದೆ, ಮೂಲ ಸೌಲಭ್ಯಗಳು ಅಂತ ಬಂದಾಗ ಪ್ರಯೋಗಶಾಲೆ, ಮ್ಯಾಟ್ ಲ್ಯಾಬ್, ಇವಾಗ ಹೊಸ ತಂತ್ರಜ್ಞಾನ ಜಗತ್ತಿಗೆ ಹೊಸ ಲ್ಯಾಬ್ಗಳು ಬೇಕಲ್ಲ, ಅದ್ರ ಮೇಲೆ. ನೆಕ್ಸ್ಟ್ ರಿಸಲ್ಟ್ ಮೇಲೆ, ಫ್ಯಾಕಲ್ಟಿ ಮೇಲೆ, ಆಮೇಲೆ ಲಾಸ್ಟ್ ಬಟ್ ನಾಟ್ ದ ಲಿಸ್ಟ್ ಹೆಚ್ಚು ಇದು ಆಗೋದು ಪ್ಲೇಸ್ಮೆಂಟ್ ಮೇಲೆ. ಪ್ಲೇಸ್ಮೆಂಟ್ ಈಗ ಒಂದು ದೇಶದ ಎಕಾನಮಿಯನ್ನ ಬದಲಿಸ್ತಕ್ಕಂಥದ್ದು ಈ ಪ್ಲೇಸ್ಮೆಂಟ್ ಅನ್ನೋ ಕಾನ್ಸೆಪ್ಟ್. ಈಗ ಪ್ಲೇಸ್ಮೆಂಟ್ ಅಂತಕ್ಕಂಥ ಕಾನ್ಸೆಪ್ಟ್ ಏನಾಯ್ತು ಅಂದ್ರೆ, ಒಂದು ಕಾಲೇಜ್ನಲ್ಲಿ, ಈಗ ಪ್ರತಿಷ್ಠಿತ ಕಾಲೇಜ್ಗಳಲ್ಲಿ ಇತ್ತು ಬರೀ ಪ್ಲೇಸ್ಮೆಂಟ್ಗಳು ಅಂದ್ರೆ ಅವರೇ ಕಂಪನಿಗಳನ್ನ ಕರೆದು ಇಲ್ಲಿ ಇಂಜಿನಿಯರಿಂಗ್ ಅಥವಾ ಬಿಟೆಕ್ ಟೆಕ್ನಾಲಜಿ ಕೋರ್ಸ್ಗಳನ್ನು ಮುಗಿಸ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಕೆಲಸ ಕೊಡ್ತಕ್ಕಂಥದ್ದು ಕಾಲೇಜಿನ. ಅಂದ್ರೆ ಕಾಲೇಜ್ ದೇ ಆರ್ ಸ್ಟೆಪ್ ಔಟ್ ವಿತ್ ಅ ಜಾಬ್, ಸ್ಟೆಪ್ ಔಟ್ ವಿತ್ ಅ ಪ್ಲೇಸ್. ಅಂದ್ರೆ ಯಾರೇ ಹೋಗಿರ್ತಕ್ಕಂಥ ಓದಲು ಹೋಗಿರ್ತಕ್ಕಂಥ ಮಕ್ಕಳು ಒಂದು ಜಾಬ್ ತಗೊಂಡು ಹೊರಗೆ ಬರ್ತಾ ಇದ್ರು. ಆ ಮಕ್ಕಳಿಗೆ ಆ ಮಕ್ಕಳ ಕಾನ್ಫಿಡೆನ್ಸೇ ಬೇರೆ, ಆ ಮಕ್ಕಳ ಆತ್ಮವಿಶ್ವಾಸನೇ ಬೇರೆ, ಆ ಮಕ್ಕಳ ಗ್ರೋತೆ ಬೇರೆ ಆಗಿರ್ತದೆ. ಹಾಗಾಗಿ ನಾನು ಈ 25 ವರ್ಷಗಳಿಂದ ನಾನು ನೋಡ್ಕೊಂಡು ಬಂದಿರತಕ್ಕಂಥ ನನ್ನ ವಿದ್ಯಾರ್ಥಿಗಳಲ್ಲಿ ನೋಡಿರ್ತಕ್ಕಂಥದ್ದು ಅವರ ಗ್ರೋತ್, ಅವರ ಬೆಳವಣಿಗೆ, ಆ ಕ್ಷೇತ್ರದಲ್ಲಿ ಅವರ ಬೆಳವಣಿಗೆ ಹೆಚ್ಚಿರ್ತದೆ. ಅದರಿಂದ ನೀವು ಆದಷ್ಟು ಪ್ಲೇಸ್ಮೆಂಟ್, ಇನ್ಫ್ರಾಸ್ಟ್ರಕ್ಚರ್ಗಿಂತ ಪ್ಲೇಸ್ಮೆಂಟ್ ಇರ್ತಕ್ಕಂಥ ಕೋರ್ಸ್ಗಳು, ಪ್ಲೇಸ್ಮೆಂಟ್ ಇರ್ತಕ್ಕಂಥ ಕಾಲೇಜ್ಗಳಿಗೆ ನೀವು ಎಂಟರ್ ಆಗ್ರಿ. ಹೇಗೆ ಪ್ಲೇಸ್ಮೆಂಟ್ ಇರ್ತಕ್ಕಂಥ ಕಾಲೇಜ್ಗಳನ್ನು ಹೇಗೆ ಇದು ಮಾಡೋದು? ಈಗ ಎಲ್ಲರೂ ಹೇಳ್ತಕ್ಕಂಥದ್ದು ನಾನು IIT-ಗಳ ಬಗ್ಗೆ ಹೋಗಲ್ಲ, JEE ಬಂದಿರ್ತಕ್ಕಂಥ IIT-ಗಳು NIT-ಗಳ ಬಗ್ಗೆ ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಬರೀ ನಮ್ಮ CET ಮುಖಾಂತರ ನೀವು ಕೇಳ್ತಾ ಇರೋದ್ರಿಂದ, CET-ನಲ್ಲಿ ಇರ್ತಕ್ಕಂಥ ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ ನಮ್ಮಲ್ಲಿ ಬೆಂಗಳೂರಿನಲ್ಲಿ ಮತ್ತು ಕೆಲವು ಕಡೆ ನಮ್ಮ ಕರ್ನಾಟಕದಲ್ಲಿ ಪ್ರತಿಷ್ಠಿತ ಇಂಜಿನಿಯರಿಂಗ್ ಕಾಲೇಜ್, ನಾನು ಹಂಗೆ ಹೆಸರಿಸೋದಾದ್ರೆ ಮೊಟ್ಟ ಮೊದಲು ನಮ್ಮಲ್ಲಿ ಇದು ಆಗ್ತಕ್ಕಂಥದ್ದು UVC, ಯೂನಿವರ್ಸಿಟಿ ವಿಶ್ವೇಶ್ವರ ಕಾಲೇಜ್ ಆಫ್ ಇಂಜಿನಿಯರಿಂಗು ಕಳೆದ 4 ವರ್ಷದಿಂದ IIT ಮಾದರಿಯಲ್ಲಿ ನಡೀತಾ ಇದೆ. ಸರ್ಕಾರ ಅದನ್ನು IIT ಮಾದರಿಗೆ ತಗೊಂಡು ಬಂದ್ಮೇಲೆ ಪ್ಲೇಸ್ಮೆಂಟ್ಗಳು ಎಷ್ಟು ಚೆನ್ನಾಗಿ, ಮಧ್ಯೆ ಸ್ವಲ್ಪ ಹೊರಟೋಗಿತ್ತು, ಹಿಂದಿನಿಂದನೂ ಅದಕ್ಕೆ ತನ್ನದೇ ಆದ ಬೆಲೆ ಇದೆ, ತನ್ನದೇ ಆದ ಮಹತ್ವ ಇದೆ UVC ಕಾಲೇಜ್ಗೆ.
ಗೌರ್ಮೆಂಟ್ ಕಾಲೇಜ್ ಅದು. ಬರೀ ಪ್ರೈವೇಟ್ ಕಾಲೇಜ್ಗಳು ಅಷ್ಟೇ ಕೊಡೋದಿಲ್ಲ ಒಳ್ಳೆ ಇದು ಇನ್ಫ್ರಾಸ್ಟ್ರಕ್ಚರ್ನ, ಒಳ್ಳೆ ಕೋಚಿಂಗ್ನ ಮತ್ತೆ ಪ್ಲೇಸ್ಮೆಂಟ್ನ ಇದು ಕೂಡ ಡೆಲಿವರಿ ಮಾಡುತ್ತೆ ಸರ್ಕಾರಿ ಸಂಸ್ಥೆನೋ ಅನ್ನೋದಕ್ಕೆ ಅದು. ಆಮೇಲೆ ಏಡೆಡ್ ಕಾಲೇಜ್ಗಳು ಅಂತ ಇದಾವೆ. ಏಡೆಡ್ ಕಾಲೇಜ್ಗಳಲ್ಲಿ JC ಮೈಸೂರು ಬರುತ್ತೆ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಕಾಲೇಜ್ ಬರುತ್ತೆ, NIE ಬರುತ್ತೆ, ಆಮೇಲೆ BMS ಬರುತ್ತೆ, ಇವೆಲ್ಲ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬರುತ್ತೆ. ನಾನು ಇದನ್ನ ಖಾಸಗಿ, ಏಡೆಡ್, ಅನ್ಏಡೆಡ್ ಅಂತ ಮಾಡಕ್ ಹೋಗಲ್ಲ. ಒಟ್ಟಾರೆ ಸಮಗ್ರ ದೃಷ್ಟಿಕೋನ, ಕಾಂಪ್ರಿಹೆನ್ಸಿವ್ ಅಪ್ರೋಚ್ ನಾನು ನೋಡಿದ್ರೆ ನಮ್ಮಲ್ಲಿ ತುಂಬಾ ದ ಬೆಸ್ಟ್. ನೀವು IIT ನಷ್ಟೇ ಅದ್ಭುತವಾದಂಥ ಕೋಚಿಂಗ್, ಎಲ್ಲ ತರಹದ ಇದು ಸಮಗ್ರವಾದಂಥ ಡೆಲಿವರಿ ಮಾಡ್ತಕ್ಕಂಥ, ಸಮಗ್ರವಾದ ಎಜುಕೇಶನ್ ಡೆಲಿವರಿ ಮಾಡ್ತಕ್ಕಂಥ ಸಂಸ್ಥೆಗಳು ನಮ್ಮ ಕರ್ನಾಟಕದಲ್ಲಿದ್ದಾವೆ. ಅದರಲ್ಲಿ RV ಸಂಸ್ಥೆ, UVCE, RV, ಆಮೇಲೆ PS, BMS, ದಯಾನಂದ್ ಸಾಗರ್, MS ರಾಮಯ್ಯ, ಹೇಳ್ತಾ ಹೋದ್ರೆ ತುಂಬಾ ಇದೆ. ನಾನು ಕ್ಷಿಪ್ರಗತಿಯಲ್ಲಿ ಬಹಳ ಬೆಳವಣಿಗೆ ಆಗಿರ್ತಕ್ಕಂಥದ್ದು RNSIT. ಇಂಥ ಕಾಲೇಜ್ಗಳ ಬಗ್ಗೆನೂ ನೀವು ಗಮನ ಹರಿಸ್ಬೇಕು. ಈಗ ನಾವು ಎಂಜಿನಿಯರಿಂಗ್ ಅಂತ ಇದ್ರು ತುಂಬಾ ವ್ಯಾಪಕ ಜಗತ್ತು. ಈಗ ನಾನು ಹೆಂಗ್ ಮಾಡ್ಲಿ ಸರ್, ಬಹಳಷ್ಟು ಮೇಜರ್ ಒಳ್ಳೆ ರ್ಯಾಂಕಿಂಗ್ ಬಂದ್ರೆ ಮಾತ್ರ RV ಕಾಲೇಜ್ ಸಿಗುತ್ತೆ ಅನ್ನೋ ಮಕ್ಕಳಿಗೆ ನೀವು RV ಕಾಲೇಜ್ ಈ ಪ್ಲೇಸ್ಮೆಂಟ್ ಅನ್ನೋ ಒಂದು ಕೇಂದ್ರಿತವಾಗಿ ನೋಡಿದ್ರೆ, ಹಿಂದೆ ಏನಂತ ಇತ್ತು ಅಂದ್ರೆ ಕೋವಿಡ್ಗಿಂತ ಮುಂಚೆ ಇನ್ ಕ್ಯಾಂಪಸ್ ಮತ್ತೆ ಆಫ್ ಕ್ಯಾಂಪಸ್ ಅಂತ ಇತ್ತು. ಇನ್ ಕ್ಯಾಂಪಸ್ ಅಂದ್ರೆ ನಮ್ಮ ಕಾಲೇಜ್ನಲ್ಲಿ ಓದಿ ನಮ್ಮಲ್ಲೇ ಕೆಲಸ ತಗೊಳ್ತಕ್ಕಂಥದ್ದು ಇನ್ ಕ್ಯಾಂಪಸ್. ಬೇರೆ ಇಲ್ಲೆಲ್ಲ ಮುಗಿದ ಮೇಲೆ ಬೇರೆ ಕಾಲೇಜಿಂದ ಬಂದು ಹುಡುಗರು ಈ ಒಂದು ಕಾಲೇಜ್ನಲ್ಲಿ, ಅದು ಬೆಂಗಳೂರು, ದಾವಣಗೆರೆ, ಮೈಸೂರು, ಮಂಗಳೂರು, ಬೆಳಗಾಂನಲ್ಲಿ ಅವಕಾಶ ಇತ್ತು. ಬೇರೆ ನಮ್ಮ ಶಿವಮೊಗ್ಗದಂತ ಕಾಲೇಜ್ಗಳು ಇರೋದೇ ಒಂದು ಕಾಲೇಜ್. ಆಮೇಲೆ ಕಾಲೇಜ್ಗಳ ಜೊತೆಗೆ ನಾನು ಆ ಪ್ಲೇಸ್ಮೆಂಟ್ ಮುಗಿಸ್ಬಿಡ್ತೀನಿ. ಪ್ಲೇಸ್ಮೆಂಟ್ ಈಗ ಇನ್ ಕ್ಯಾಂಪಸ್, ಆಫ್ ಕ್ಯಾಂಪಸ್ ಅಂತ ಇದ್ದದ್ದು ಕಾನ್ಸೆಪ್ಟು. ಇವಾಗ ಕೋವಿಡ್ ನಂತರ ಏನಾಗ್ಬಿಡ್ತು ಅಂದ್ರೆ ಒಂದು ಸುಮಾರು 212 ಕಂಪನಿಗಳು RV ಕಾಲೇಜ್ಗಳು ಸುಮಾರು. ನಾನು ಇಷ್ಟೇ ಈ ವರ್ಷ ಪ್ಲಸ್ ಆಗ್ಬೋದು, ಮೈನಸ್ ಆಗ್ಬೋದು, ನಾನು ಅದನ್ನ ಡಾಟಾ ಹೇಳಲಿಕ್ಕೆ ಹೋಗೋದಿಲ್ಲ. ತುಂಬಾ ಪ್ರತಿಷ್ಠಿತ ಸಂಸ್ಥೆಗಳು, ಪ್ರತಿಷ್ಠಿತ ಕೋರ್ ಕಂಪನಿಗಳು ಅಂತ ಕರಿತೀವಿ. ಅಲ್ಲಿ ಕಂಪನಿಗಳಲ್ಲೇ ಮತ್ತೆ ಸಾಫ್ಟ್ವೇರ್ ಕಂಪನಿಗಳು, ಕೋರ್ ಕಂಪನಿಗಳು, ಎಲೆಕ್ಟ್ರಿಕ್, ಅದು ನಾನು ಮಾತಾಡಕ್ ಹೋಗಲ್ಲ. ಯಾಕೆ ಅಂದ್ರೆ ಅಲ್ಲಿ ಪ್ರತಿ ವರ್ಷ ಅದು ಬದಲಾವಣೆ ಆಗ್ತಾ ಇರ್ತದೆ. ಅಂದ್ರೆ ಹುಡುಗರಿಗೆ, ಅದು ವಿದ್ಯಾರ್ಥಿಗಳಿಗೆ, ಅಭ್ಯರ್ಥಿಗಳಿಗೆ ಮತ್ತು ಪೋಷಕರಿಗೆ ನಾನು ತಿಳಿಸ್ಲಿಕ್ಕೆ ಹೋಗಿರ್ತದೆ ಏನು ಅಂದ್ರೆ, ಸುಮಾರು 4,000 to 5,000 ಪ್ಲೇಸ್ಮೆಂಟ್ಗಳು ಬಂದ್ರೆ ಒಂದು RV ಇನ್ಸ್ಟಿಟ್ಯೂಷನ್ಗೆ ಅವ್ರಿಗೆ ಇರ್ತಕ್ಕಂಥದ್ದೇ 1,500 ಜನ ಅಥವಾ 2,000 ಅನ್ಕೊಳ್ಳಿ. ಅಂದ್ರೆ ಈಗ RV ಕಾಲೇಜ್ಗೆ 3 RV ಕಾಲೇಜ್ ಇದೆ, RVCE, RV ITM, RV ಯೂನಿವರ್ಸಿಟಿ. ಈ 285 ಇದೆಯಲ್ಲ, ಒಂದು 4 ವರ್ಷದಿಂದ ಈ 285 ಅಂತ ಹೇಳ್ತೇವೆ. ಈ 285 ಸುಮಾರು ಜನರಿಗೆ ಸಿಗುತ್ತೆ. ಅಂಥವ್ರು RV ಇನ್ಸ್ಟಿಟ್ಯೂಟ್ ನ ಪಾರ್ಟ್ ಆಗೋದೇ ಒಂದು ನಮಗೆ ಹೆಮ್ಮೆ, ಪ್ರೌಡ್. ಅವಾಗ ಈಗ RVCE ಬಹಳ ಮೇಲ್ ನಿಂತ್ಕೊಳುತ್ತೆ. RV ಸಿಗ್ಲಿಲ್ಲ, RVU ಹೋಗಿ, RV ಯೂನಿವರ್ಸಿಟಿಗೆ ಹೋಗ್ಬೋದು, RV ITM ಹೋಗಿ. ಆದ್ರೆ ಈ 3 ಇನ್ಸ್ಟಿಟ್ಯೂಟ್ಗಳು ಸೇರಿ ಪ್ಲೇಸ್ಮೆಂಟ್ ಆಗೋದು ಮೇನ್ ಕ್ಯಾಂಪಸ್ ಅಲ್ಲೇ. ದಯಾನಂದ್ ಸಾಗರ್ ಕಾಲೇಜ್ 4 ಕಾಲೇಜ್ಗಳಿದ್ರು, ಪ್ಲೇಸ್ಮೆಂಟ್ ಆಗೋದು ಮೇನ್ ಕ್ಯಾಂಪಸ್ ಅಲ್ಲೇ. MS ರಾಮಯ್ಯ 3, ಈ ಸರಿ ಮತ್ತೊಂದು ಕಾಲೇಜ್ ಆಗಿದೆ ನೋಡಿ. ನಾನು ಈ ವರ್ಷದ ಬಗ್ಗೆ ಹೇಳಲಿಕ್ಕೆ ಹೋಗ್ತಿದ್ದೇನೆ. RV ಕಾಲೇಜ್ನಲ್ಲಿ ಸುಮಾರು 540 ಸೀಟ್ಗಳುಳ್ಳಂತ ಒಂದು ಕಾಲೇಜ್ ಓಪನ್ ಆಗ್ತಾ ಇದೆ ಮೈಸೂರಿನಲ್ಲಿ. RV ಯೂನಿವರ್ಸಿಟಿದು ಫಸ್ಟ್ ಕಾಲೇಜ್ ಅದು. ಆದ್ರೂ ಬಿಡಬಾರ್ದು. ಯಾಕೆ ಗೊತ್ತಾ, RV ಯೂನಿವರ್ಸಿಟಿಗೆ ನಾವು ಎಂಟ್ರಿ ಆಗ್ತಾ ಇದೀವಿ. ಈಗ ನಾನು ಪ್ರೀ ರೌಂಡ್ ಅಲ್ಲಿ ನೀವು RV ಹಾಕಿ, ಯಾಕೆ ಸಿಗಬಾರ್ದಲ್ಲಿ? ಅಲ್ಲಿ ಸಿಕ್ಕರೆ ಕಣ್ಣು ಮುಚ್ಕೊಂಡು ಹೋಗ್ಬೋದಲ್ಲ. ನಾನು ಅದಕ್ಕೆ ಅಲ್ಲ, ಈಗ ನಾನು RV ಒಂದೇ ಹೇಳ್ತಾ ಇಲ್ಲ, ನಾನು RV ಅಂತ ಸಂಸ್ಥೆಗಳು ಈಗ ಪ್ಲೇಸ್ಮೆಂಟ್ ನಾನು ಸುಮ್ಮನೆ ಹೇಳ್ತಾ ಇದ್ದೆ. ಈಗ 5,000 4,000 ಅವರಿಗೆ ಪ್ಲೇಸ್ಮೆಂಟ್ ಬರ್ತವೆ. ಈ 2,000 ಅವ್ರ ಕಾಲೇಜ್ಗಳು, ಅದು ಯಾಕೆ ಕಾಲೇಜ್ಗಳು ಜಾಸ್ತಿ ಮಾಡ್ಕೋತಾರೆ ಅಂದ್ರೆ ಜಾಸ್ತಿ ಪ್ಲೇಸ್ಮೆಂಟ್ಗಳು ಬರ್ತವೆ. ಸೊ ಇನ್ನು ಉಳಿದಿದ್ದನ್ನ ಆಫ್ ಕ್ಯಾಂಪಸ್ ನಲ್ಲಿ ಬಿಡ್ತಾ ಇದ್ರು. ಕೋವಿಡ್ ನಂತರ ಏನಾಗ್ಬಿಟ್ಟಿದೆ, ಆ ಕಾಲೇಜ್ಗಳು ಪ್ಲೇಸ್ಮೆಂಟ್ ಪಾರ್ಟ್ನರ್ಸ್ ಅಂತ ಒಂದಿಷ್ಟು ಕಾಲೇಜ್ಗಳನ್ನು ಮಾಡ್ಕೋತಾ ಇದ್ದಾರೆ. ಅಂದ್ರೆ ಈಗ RNSIT, JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಶನ್, ಡಾನ್ ಬಾಸ್ಕೋ, ಆಮೇಲೆ ಗ್ಲೋಬಲ್ ಇನ್ಸ್ಟಿಟ್ಯೂಟ್, ಇವೆಲ್ಲ ಏನಾಗ್ತವೆ RV ಕಾಲೇಜ್ಗೆ ಪ್ಲೇಸ್ಮೆಂಟ್ ಪಾರ್ಟ್ನರ್ಸ್. ಹಿಂಗ್ ಅವ್ರ ಜೊತೆ ನಾವು ಈ ಕಾಲೇಜ್ಗಳಲ್ಲೂ ತಗೋಬಹುದು ಸೀಟ್ನ. ನಾನು RV ಕಾಲೇಜ್ಗೆ ಪ್ಲೇಸ್ಮೆಂಟ್ಗೆ ಹೋಗ್ಬೋದು. ಅಂದ್ರೆ ನಾನು ಈ ಒಂದು ಅಪ್ರೋಚ್ ಅಲ್ಲಿ ನಮಗೆ ಬೆಸ್ಟ್ ಕಾಲೇಜ್, ಫಸ್ಟ್ ಗ್ರೇಡ್, ನೆಕ್ಸ್ಟ್ ಗುಡ್ ಕಾಲೇಜಸ್ಗಳು ಅಂತ ಬರ್ತವೆ. ನೀವು ಗುಡ್ ಕಾಲೇಜಸ್ಗಳು, BNMIT ಬಹಳ ಜನರಿಗೆ ಗೊತ್ತೇ ಇಲ್ಲ. ಅಂದ್ರೆ ನಮ್ಮ ಬೆಂಗಳೂರು ಬಿಟ್ರೆ BNMIT ಒನ್ ಆಫ್ ದ ಬೆಸ್ಟ್ ಕಾಲೇಜ್. ಪ್ಲೇಸ್ಮೆಂಟ್ ಎಷ್ಟು ಚೆನ್ನಾಗಿದೆ ಅಲ್ಲಿ. ನಾನು ಪರ್ಟಿಕ್ಯುಲರ್ ಹೇಳ್ತಾ ಇಲ್ಲ, ಇಂಥ ಕಾಲೇಜ್ಗಳು ಆಕ್ಸ್ಫರ್ಡ್ ಇದೆ, ಆಕ್ಸ್ಫರ್ಡ್ ಕಾಲೇಜು ಒಳ್ಳೆ ಕಾಲೇಜು, ಸಪ್ತಗಿರಿ ಇದೆ, ಸಪ್ತಗಿರಿ ಒಳ್ಳೆ ಕಾಲೇಜು. ಅಂದ್ರೆ ನಾವು ಈ ಒಂದು ಅಪ್ರೋಚ್ ಅಲ್ಲಿ ಹೋದಾಗ ನಮಗೆ ಕಟ್ ಆಫ್ ಅಲ್ಲಿ ಈಗ ನಮಗೆ RV ಸಿಗ್ಲಿಲ್ಲ ಅಂದಾಗ
ಬೇರೆ ಕಾಲೇಜ್ಗಳು ನೋಡಿ, ನಿಮ್ಮ ವ್ಯಾಪ್ತಿಯಲ್ಲಿ ನಿಮ್ಮ ಹತ್ರ ಇರ್ತಕ್ಕಂಥ ಇದರಲ್ಲಿ ಬಿಟೆಕ್ ಯೂನಿವರ್ಸಿಟಿ ಆಗಿರ್ತಕ್ಕಂಥ ಕಾಲೇಜ್ಗಳಿಗೆ ಸ್ವಲ್ಪ ಮಹತ್ವ ಕೊಡಿ. ಗಾರ್ಡನ್ ಸಿಟಿ ಕೂಡ ಯೂನಿವರ್ಸಿಟಿ ಆಗಿದೆ, ಅಮಿಟಿ ಯೂನಿವರ್ಸಿಟಿ ಇದೆ, ಪ್ರೆಸಿಡೆನ್ಸಿ ಯೂನಿವರ್ಸಿಟಿ ಇದೆ. ರೇವಾ ನಮ್ಮ ಕಾಲದಲ್ಲಿ ನಾವು ಅದನ್ನು ತಗೊಳ್ತಾನೆ ಇದ್ದಿಲ್ಲ, ಈಗ ಒನ್ ಆಫ್ ದ ಬೆಸ್ಟ್ ಕಾಲೇಜ್ ಆಗಿದೆ. ಹಾಗಾಗಿ ನಾನು ಬೆಂಗಳೂರಿನ ಕಾಲೇಜ್ಗಳ ಬಗ್ಗೆ ಅಂತಲ್ಲ, ಹಂಗೆ ನೋಡಿದ್ರೆ ಮೈಸೂರಿನಲ್ಲಿ ಅದ್ಭುತವಾದ 2 ಕಾಲೇಜ್ಗಳಿದೆ, JC ಮತ್ತೆ NIE. ಅಲ್ಲಿ ಮೈಸೂರಿನವರು ಇಲ್ಲಿ ಬರೋಕ್ಕಿಂತ ಅಲ್ಲಿ ಪ್ಲೇಸ್ಮೆಂಟ್ ಅವಕಾಶಗಳು ದಟ್ಟವಾಗಿದೆ. ಹಾಗಾಗಿ ಆಸ್ ಫಾರ್ ಆಸ್ ಪ್ಲೇಸ್ಮೆಂಟ್ ಕನ್ಸರ್ನ್, ನನಗೆ ವಿಭಾಗೀಕರಣ ಒಂದು ತುಸು ಕಷ್ಟ. ಆದರೆ ಆ ಪ್ಲೇಸ್ಮೆಂಟ್ ಪಾರ್ಟ್ನರ್ಸ್ಗಳ ಜೊತೆಗೂ ನೀವು ಆ ಪ್ಲೇಸ್ಮೆಂಟ್ ಪಾರ್ಟ್ನರ್ ಆಗಿರ್ತಕ್ಕಂಥ ಕಾಲೇಜ್ಗಳು, ಪ್ರತಿಷ್ಠಿತ ಸಂಸ್ಥೆಗಳಿಗೆ ಪ್ಲೇಸ್ಮೆಂಟ್ ಪಾರ್ಟ್ನರ್ಸ್ ಆಗಿರ್ತಕ್ಕಂಥ ಕಾಲೇಜ್ಗಳನ್ನು ನೀವು ನೋಡಿ ಕನ್ಸಿಡರ್ ಮಾಡಿ ಅನ್ನೋದು ನನ್ನ ನಿವೇದನೆ. ಅದ್ರ ಜೊತೆಗೆ ಈಗ ನಾನು ಹೇಳ್ತಾ ಇದ್ದೆ, ಈ RV ಕಾಲೇಜ್ 4 ಇದ್ದಾವೆ, ದಯಾನಂದ ಸಾಗರ್ ಕಾಲೇಜ್ 4 ಇದ್ದಾವೆ. ಈಗ MS ರಾಮಯ್ಯ ಮತ್ತೊಂದು ಕಾಲೇಜ್ ಓಪನ್ ಆಗಿದೆ, MS ರಾಮಯ್ಯ, MSRIT, ಆಮೇಲೆ ಯೂನಿವರ್ಸಿಟಿ, ಅದ್ರ ಜೊತೆ MS ರಾಮಯ್ಯ ಅದ್ರ ಜೊತೆಗೆ RISM ಅಂತ ಸ್ಟಾರ್ಟ್ ಆಗಿದೆ. ಅದು ಅಲ್ಬನಿ, ನ್ಯೂಯಾರ್ಕ್ನ ಪ್ರತಿಷ್ಠಿತ ಅಲ್ಬನಿ ಯೂನಿವರ್ಸಿಟಿ ಜೊತೆಗೆ ಕೊಲಾಬ್ರೇಷನ್ ಆಗಿದೆ. ಸೊ ಇವೆಲ್ಲ ಪ್ಲೇಸ್ಮೆಂಟ್ ಇರ್ತಕ್ಕಂಥ ಕಾಲೇಜ್ಗಳು. ಹಾಗಾಗಿ ಆಮೇಲೆ BMS IT ಇದೆ ಯಲಹಂಕದಲ್ಲಿ. ಇಲ್ಲಿ BMS 2 ಕಾಲೇಜ್ ಇದೆ, E003, E048 ಅಂತ, E002, E0048 ಅಂತ. ಸೊ E048 ಅಂತ ನಾನು ಕಾಲೇಜ್ ಕೋಡ್ಗಳ ಬಗ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಇಲ್ಲಿ ಆಮೇಲೆ ಯಾವುದು BMS ಆಯಿತು, MS ರಾಮಯ್ಯ ಆಯಿತು, ದಯಾನಂದ್ ಸಾಗರ್ ಆಯಿತು, ಈಗ RV, ಪೆಸಿಟ್ 2 ಕಾಲೇಜ್ ಇದೆ. ಈಗ ಮತ್ತೆ ಪೆಸಿಟ್ ಕಾಲೇಜು ಸೌತ್ ಕ್ಯಾಂಪಸ್ ಮತ್ತೆ ಪೆಸಿಟ್ ಹೊಸಕೆರೆಹಳ್ಳಿ ಕ್ಯಾಂಪಸ್ ಪ್ಲೇಸ್ಮೆಂಟ್ ಆಗುತ್ತೆ, ಹೊಸಕೆರೆಹಳ್ಳಿ ಮೇನ್ ಕ್ಯಾಂಪಸ್ ಅಲ್ಲೇ. ಹಾಗಾಗಿ ನೀವು ಆಮೇಲೆ RNSIT ಬಗ್ಗೆ ಪ್ಲೇಸ್ಮೆಂಟ್ ಇರ್ತಕ್ಕಂಥ ಅದ್ರ ಬಗ್ಗೆ ಗೊತ್ತಾಗ್ಬಿಡುತ್ತೆ ನಿಮಗೆ. ಅಂಥ ಕಾಲೇಜ್ಗಳನ್ನು ಹುಡುಕಿ. ಇಲ್ಲಿ ಸೌತ್ ಬೆಂಗಳೂರಿನಲ್ಲಿ ಯಾವುದಿದೆ, ನಾರ್ತ್ ಬೆಂಗಳೂರಿನಲ್ಲಿ ಏನಿದೆ, ಬೆಂಗಳೂರನ್ನ ನಾವು ವಿಭಾಗೀಕರಣ ಮಾಡ್ಬೋದು. ಈ ಹಂತದಲ್ಲಿ ನಿಮಗೆ ಯಾವುದು ಲಭ್ಯ ಇರ್ತಕ್ಕಂಥ ಸೀಟ್ಗಳಲ್ಲಿ ಇಂಥ ಪ್ರತಿಷ್ಠಿತ ಕಾಲೇಜ್ಗಳಿಗೆ ಪ್ಲೇಸ್ಮೆಂಟ್ ಪಾರ್ಟ್ನರ್ ಆಗಿರ್ತಕ್ಕಂಥದ್ದು, ಇಂಥ ಪ್ರತಿಷ್ಠಿತ ಕಾಲೇಜ್ಗಳ ಜೊತೆಗೆ ಇನ್ಫ್ರಾಸ್ಟ್ರಕ್ಚರ್ ಮತ್ತೆ ಫ್ಯಾಕಲ್ಟಿ ಚೆನ್ನಾಗಿರ್ತಕ್ಕಂಥದ್ದು, ಆಮೇಲೆ ರಿಸಲ್ಟ್ ಚೆನ್ನಾಗಿರ್ತಕ್ಕಂಥದ್ದನ್ನು ಒಂದು ಸಣ್ಣ ಅಧ್ಯಯನ, ಒಂದು ಸಣ್ಣ ಪೂರ್ವ ಸಿದ್ಧತೆ ಮಾಡಿಕೊಂಡು ಆಪ್ಷನ್ಸ್ಗಳನ್ನು ನೀವು ಹಾಕ್ಕೊಂಡು ಹೋಗಿ. ಇದು ಒಂದು ಹಂತಕ್ಕಾದರೆ ಇದು ನೀವೊಂದು ಇದು ಮಾಡಿದ್ರಿ, ಏನಂತ ಹೇಳಿದ್ರಿ ಅಂದರೆ, ಈಗ ಸಾಫ್ಟ್ವೇರ್ ಕೋರ್ಸ್ಗಳು ಬಿಟ್ಟು ಬೇರೆ ಯಾವ ಕೋರ್ಸ್ಗಳಿದ್ದಾವೆ? ನಾವು ಮತ್ತೆ ಕೋರ್ಸ್ಗಳಲ್ಲಿ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಬಗ್ಗೆ ಹೇಳಿದೆ, ಮೆಕ್ಯಾನಿಕಲ್, ಅವೆಲ್ಲ ಈಗ ರಾಯಲ್ ಮೆಕ್ ಅಂತ ಕರಿತಾ ಇದ್ರಲ್ಲ, ಆಮೇಲೆ ಸಿವಿಲ್, ಯಾವಾಗಲೂ ಕರಗದೇ ಇರ್ತಕ್ಕಂಥ ಇದು, ಯಾವಾಗಲೂ ಬೇಡಿಕೆಯಲ್ಲಿ ಇರ್ತಕ್ಕಂಥ ಕೋರ್ಸ್ಗಳು ನಮ್ಮಲ್ಲಿ ಏನು ಮಾಡಿಬಿಡ್ತಾರೆ ಅಂದರೆ, ಈಗ ಇತ್ತೀಚೆಗೆ ಒಂದಿದು ಟ್ರೆಂಡ್ ಹುಡ್ಕೊಂಡಿದೆ. ಅಂದರೆ ಈಗ ಕಂಪ್ಯೂಟರ್ ಸೈನ್ಸ್ ಇವಾಗ ಅದ್ರ ಜೋಡಣೆ ಆಗ್ತಾ ಹೋಗ್ತಿದೆ, ಬರೀ ಕಂಪ್ಯೂಟರ್ ಸೈನ್ಸ್ ಆಗಿ ಉಳ್ಕೊಂಡಿಲ್ಲ. ಇನ್ಫಾರ್ಮೇಷನ್ ಸೈನ್ಸ್ ಔಟ್ಡೇಟೆಡ್ ಆಗಿ ಹೋಗ್ತಾ ಇದೆ. ಇನ್ಫಾರ್ಮೇಷನ್ ಸೈನ್ಸ್ ಹಿಂದೆ ನಾವು ಎಷ್ಟು ಇದು ಮಾಡಿದ್ವಿ, ಕಂಪ್ಯೂಟರ್ ಸೈನ್ಸ್ ಬಿಟ್ಟರೆ ಇನ್ಫಾರ್ಮೇಷನ್ ಸೈನ್ಸ್ ಇತ್ತು. ಈಗ ಪ್ಯೂರ್ ಸಾಫ್ಟ್ವೇರ್ ಅದು. ಕಂಪ್ಯೂಟರ್ ಸೈನ್ಸ್ನ ತೆಗೆದು ಅದ್ರ ಜಾಗನ AI ಅತಿಕ್ರಮಿಸ್ಕೊತಾ ಇದೆ. ಮತ್ತೆ AI ಎಷ್ಟು, ನಾನು ಆ AI ಬಗ್ಗೆ ನೀವು ಒಂದು ಭಾಳ, ನಾನು ಇಲ್ಲಿ ಮಾತಾಡ್ತಾ ನಾನು ವಿಷಯಾಂತರ ಆಗೋದು ಬೇಡ ಅಂತ ಹೇಳ್ತಾ ಇದ್ದೀನಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಆಗಲೇ ಹೇಳಿದೆ ನಾನು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ಇಟ್ಸ್ ಎ ಕಾಂಪೋಸ್ಡ್ ನಾಲೆಜ್ ಅಂಡ್ ಸ್ಕಿಲ್. ಈ ಸಾಫ್ಟ್ವೇರ್ನ ನಾಲೆಜ್ ಅಂತ ಕರೆಯಲ್ಲ, ಸಾಫ್ಟ್ವೇರ್ ಜ್ಞಾನ ಅಲ್ಲ, ಅದು ಸಾಫ್ಟ್ವೇರ್ ಜ್ಞಾನ ಅಲ್ಲ, ಮತ್ತೆ ಸಾಫ್ಟ್ವೇರು ಅದು ಇಂಟೆಲಿಜೆನ್ಸ್ ಅಲ್ಲ, ಸಾಫ್ಟ್ವೇರ್ ಅದೊಂದು ಸ್ಕಿಲ್, ಕೌಶಲ್ಯ. ಅದು ನೀವು ಒಂದ್ಸರಿ ಸ್ಕಿಲ್, ನನ್ನ ಇದು ಭಾಳ ಕಾಲೇಜ್ಗಳಿದ್ದಾವೆ ಸರ್, ನಮ್ಮ ಮಕ್ಕಳು ಭಾಳ ಕಾಲೇಜ್ಗಳಿದ್ದಾವೆ. ಇಂಜಿನಿಯರಿಂಗ್ ಕಲ್ಲೆಸಿದ್ರೆ ಬೆಂಗಳೂರಿನ ಒಬ್ಬ ಇಂಜಿನಿಯರಿಂಗ್ ಬೀಳುತ್ತೆ, ನಾನು ಮತ್ತೆ ಇಂಜಿನಿಯರಿಂಗ್ ಕಳಿಸಲ್ಲ ಸರ್, ಬೇರೆ ಕಡೆ. ಅದು ವೈಯಕ್ತಿಕವಾಗಿ ನಿಮ್ಮ ಇಷ್ಟ ಆಗಿರ್ಬೋದು. ಆದರೆ ಎಷ್ಟು ಜಾಸ್ತಿ ಆಗ್ತಾ ಇದ್ದಾವೆ, ಕೋರ್ಸ್ಗಳು ಜಾಸ್ತಿ ಆಗ್ತವೆ, ಅಷ್ಟೇ ಅವಕಾಶಗಳು ವಿಪುಲವಾಗಿ ತೆರೆದುಕೊಳ್ತಾ ಇದ್ದಾವೆ. ಅಂದರೆ ಅದಕ್ಕೆ ಜಾಬ್ ಅಪಾರ್ಚುನಿಟಿನೂ ಅಷ್ಟೇ ಆಗ್ತಾ ಇದೆ. ನೀವು ಅದು ಒಂದು ಸಣ್ಣ ಬುದ್ಧಿವಂತಿಕೆ ಸಾಕು ಅದಕ್ಕೆ, ನೀವು ಅನಾಲಿಸಿಸ್ ಮಾಡಲಿಕ್ಕೆ, ವಿಶ್ಲೇಷಣೆ ಮಾಡಲಿಕ್ಕೆ. ಅದ್ರ ಜೊತೆಗೆ ನಾನು AI ಬಗ್ಗೆ ನೀವು ಹೇಳ್ತಾ ಇದ್ದೆ. AI ಬಂದ ತಕ್ಷಣ ಈಗಾಗಲೇ ಪ್ರಾರಂಭ ಆಗಿದೆ. AI ಕಾರಣದಿಂದ ಬಹಳಷ್ಟು ಲೇ ಆಫ್ ಆಗ್ತಾ ಇದೆ, ಕಂಪನಿಗಳಲ್ಲಿ ಅವ್ರನ್ನ ಇದಕ್ಕೆ ಹೊರ ಹಾಕ್ತಾ ಇದ್ದಾರೆ. AI ಕಲಿಬೇಕು ಅಂದ್ರೆ ಅದು ಹಿಂದಿನ ಇವರು AI ಕಲಿದೇ ಇರ್ತಕ್ಕಂಥವ್ರಿಗೆ ಅದು. ಆದರೆ AI ಇನ್ನು ಮುಂದೆ AI ಜಗತ್ತು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅದು ಸ್ಕಿಲ್ ಮತ್ತು ನಾಲೆಜ್ ಎರಡು ಸೇರಿರ್ತಕ್ಕಂಥ ಈ ಟೆಕ್ನಾಲಜಿ ಸ್ಕಿಲ್ಲನ್ನು ಬೇಡುತ್ತೆ. ಆಮೇಲೆ ನೀವು ಇಲ್ಲಿವರೆಗೂ ನಾನು ಮಕ್ಕಳಿಗೆ ಏನು ಹೇಳೋದು ಅಂದರೆ, ಇಲ್ಲಿವರೆಗೂ ಓದಿರ್ತಕ್ಕಂಥ ಕಾನ್ಸೆಪ್ಟೇ ಬೇರೆ.
ಇಲ್ಲಿ ಮುಂದೆ ವೃತ್ತಿಪರ ಕೋರ್ಸ್ಗಳೇ ಬೇರೆ. ಇಲ್ಲಿ ಪ್ರೊಫೆಸರ್ಸ್ ಇರ್ತಾರೆ, ಅವ್ರು ಪಾಠ ಮಾಡಿ ಹೋಗ್ಬಿಡ್ತಾರೆ. ನಿಮ್ಮ ಸ್ಕಿಲ್ಗಳು ಡೆವಲಪ್ ಆಗಬೇಕು. ಹಿಂದೆಲ್ಲ ನನ್ನ ವಿದ್ಯಾರ್ಥಿಗಳಿಗೆ ನಾನು ಹೇಳ್ತಾ ಇದ್ದೆ, ಶಿವಮೊಗ್ಗದಲ್ಲಿ ಒಂದೇ ಕಾಲೇಜ್ ಇತ್ತು, ಅಲ್ಲಿ ಅರ್ಥ ಆಗದೆ ಇದ್ರೆ ಎಲ್ಲಿ ಹೋಗ್ಬೇಕು ಅವರು. ಬೆಂಗಳೂರಿನಲ್ಲಿ ಅಂದ್ರೆ ಕೆಲವೊಂದು ಇದು ಟ್ಯೂಷನ್ಸ್ ಇರ್ತಾ ಇತ್ತು. ಆದ್ರೆ ನಿಮ್ದು ಎಂತ ಇದು ಅಂದ್ರೆ ನಿಮ್ಮ ಬೆರಳ ತುದಿಗೆ ಯೂಟ್ಯೂಬ್ ಚಾನಲಲ್ಲಿ, ಗೂಗಲ್ ಟಿವಿನಲ್ಲಿ ನಿಮ್ಮ ಬೆರಳ ತುದಿಗೆ ನೀವು ಎಲ್ಲ ಇಡೀ ಜಗತ್ತಿನ ಎಲ್ಲ ಟೆಕ್ನಾಲಜಿಕಲ್ ನಿಮ್ಗೆ ಅರ್ಥನೇ ಆಗದೆ ಇದೆ. ನಿಮ್ಮ ಕ್ಲಾಸಲ್ಲಿ ಅರ್ಥ ಆಗದೆ ಇದ್ರೆ ಇಲ್ಲಿ ಬಂದು ಬೆರಳು ತುದಿಯಲ್ಲಿ ಬಂದು ಯೂಟ್ಯೂಬ್ನಲ್ಲಿ ನೋಡ್ಬೋದು ನೀವು. ಹಾಗೆ ನಾವು ಇವತ್ತು ಬೆಂಗಳೂರಿನಲ್ಲಿ ಓದ್ತಾ ಇಲ್ಲ, ನಾವು ಗ್ಲೋಬಲಿ ರೆಕಗ್ನೈಸ್ ಆಗ್ತಾ ಇದೀವಿ ಟೆಕ್ನಾಲಜಿಕಲಿ ಅನ್ನೋದನ್ನ ನಿಮ್ಮ ತಲೆರಿರ್ಲಿ. ಯು ಆರ್ ಗ್ಲೋಬಲ್ ಕಂಟೆಂಡರ್ಸ್. ನೀವು ಜಾಗತಿಕವಾಗಿ ಸ್ಪರ್ಧೆಯಲ್ಲಿರ್ತಕ್ಕಂಥವ್ರು. ಹಾಗಾಗಿ ಯಾಕೆ ಅಂದ್ರೆ ನಮ್ಮ ಊರು ಹಾಕಿದೆ, ಬೆಂಗಳೂರು ಅಷ್ಟೇ ನಮ್ಮ ಕರ್ನಾಟಕ ಗ್ಲೋಬಲಿ ರೆಕಗ್ನೈಸ್ಡ್ ಟೆಕ್ನಾಲಜಿಕಲ್ ಪಾರ್ಟ್ ಆಫ್ ಯೂನಿವರ್ಸ್ ಅಂತ. ಹಾಗಾಗಿ ಆದ್ರಿಂದ ಇಡೀ ಜಗತ್ತು ನಮ್ಮ ಕಡೆ ನೋಡ್ತಾ ಇದೆ. ನಾವು ಇಲ್ಲೇ ಇತ್ಕೊಂಡು ಇದರ ಸದುಪಯೋಗ ಪಡ್ಕೊಂಡಿಲ್ರೆ ನಾವು ಔಟ್ಡೇಟೆಡ್ ಆಗೋ ಸಾಧ್ಯತೆ ಇರ್ತದೆ. ಆಮೇಲೆ ಎಐಗೆ ಮತ್ತೆ ಬರ್ತೀನಿ. ಎಐನಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ ಮೇಲೆ ಎಲ್ಲಾ ಕೋರ್ಸ್ಗಳು ಇದು ಆಗ್ಬಿಟ್ವು, ಸಪ್ರೆಸ್ ಆಗ್ಬಿಟ್ವು ಅನ್ಕೊಳ್ಬೇಡಿ. ಆಯಾ ಕೋರ್ಸ್ಗಳು ಇರ್ತಕ್ಕಂಥ ಬೆಲೆ ಆಯಾ ಕೋರ್ಸ್ಗಳಿದೆ. ನೀವು ಬೆಸ್ಟ್ ಕಾಲೇಜ್ನಲ್ಲಿ ಒಳ್ಳೆ ಕೋರ್ಸ್ ಪಡೆಯೋದು ಹೇಗೆ ಇದನ್ನೋ ಬ್ರಾಂಚನ್ನ, ಕೆಟ್ಟ ಕಾಲೇಜ್ನಲ್ಲಿ ಕೆಟ್ಟ ಸೀಟನ್ನು ಪಡಿಬಾರ್ದು, ಕೆಟ್ಟ ಕಾಲೇಜ್ನಲ್ಲಿ ಒಳ್ಳೆ ಸೀಟನ್ನು ಪಡೆದ್ರೂ ಅಡ್ಡಿ ಇಲ್ಲ ಅಂತ ನನ್ನ ಒಂದು ಸಣ್ಣ ಸೂತ್ರ ಅಷ್ಟೇ. ಏನು ಅಂದ್ರೆ ಒಳ್ಳೆ ಕಾಲೇಜ್ನಲ್ಲಿ ಒಳ್ಳೆ ಸೀಟನ್ನು ಪಡೀಲಿಕ್ಕೆ ಪ್ರಯತ್ನ ಮಾಡಿ. ಅದು ನಿಮಗೆ ಒಂದು ಸಣ್ಣ ಸಿದ್ಧತೆಯಲ್ಲಿ ಗೊತ್ತಾಗುತ್ತೆ. ಒಂದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ ತಕ್ಷಣ ಎಲ್ಲ ಔಟ್ಡೇಟೆಡ್ ಆಗೋಗ್ಬಿಡ್ತದೆ. ಈಗ ಇಂಟರ್ನೆಟ್ ಬಂದ ತಕ್ಷಣ, ಕಂಪ್ಯೂಟರ್ ಬಂದ ತಕ್ಷಣ ಎಲ್ಲ ಇದು ಅವರೇ ಮಾಡ್ಕೊಡುತ್ತೆ, ಗುಮಾಸ್ತ್ರೆ ಬೇಕಾಗಿರಲ್ಲ, ಹಾಗೆ ಹೀಗೆ ಅಂತ 25 ವರ್ಷ 30 ವರ್ಷದಿಂದ ನಮ್ಮ ಆಫೀಸರ್ಸ್ಗಳು ಹೇಳ್ತಾ ಇದ್ರು. ಅದಕ್ಕಿಂತ ಜಾಸ್ತಿ ಸಾಫ್ಟ್ವೇರ್ ಕನ್ಸಲ್ಟೆಂಟ್ ಬೇಕು, ಅದನ್ನ ಮೇಂಟೆನೆನ್ಸ್ ಇಂಜಿನಿಯರ್ಸ್ ಬೇಕು, ಎಲ್ಲ ಬೇಕಾಗಿದೆ. ಇನ್ನು ಅವಕಾಶಗಳು ಜಾಸ್ತಿ ಆಗ್ತಾ ಹೋಗ್ತಿದೆ. ಹಾಗೆ ಕೂಡ ಎಐಗೆ ಎಐನ ಮೇಂಟೆನೆನ್ಸ್ ಇಂಜಿನಿಯರ್ಸ್ ಬೇಕು. ಒಂದ್ಸರಿ ಮಷಿನ್ ಲರ್ನಿಂಗ್ ಮಾಡಿಬಿಟ್ರೆ ಸಾಕು, ಆದ್ರೆ ಅದಕ್ಕೆ ಮೇಂಟೆನೆನ್ಸ್, ಅದಕ್ಕೆ ಡಾಟಾ ಸೈನ್ಸ್, ಅದಕ್ಕೆ ಪ್ರೋಗ್ರಾಮ್ ಬರೆಯೋರು ಎಲ್ಲ ಬೇಕಾಗುತ್ತೆ. ನೀವು ಏನು ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಜಗತ್ತು ಹೀಗೆ ಇಂಟರ್ನೆಟ್ ಜಗತ್ತು ಬಂದು ಅಥವಾ ಕಂಪ್ಯೂಟರ್ ಜಗತ್ತು ಬಂದು ಎಲ್ಲ ಕಬಳಿಸ್ಬಿಡುತ್ತೆ ಅಂತ ಹೇಳಿದ್ರು, ಎನರ್ಜಿ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡೆಸ್ಟ್ರಾಯ್ಡ್. ಅದೇನೂ ಆಗಲ್ಲ. ಅಷ್ಟೇ ಅವಕಾಶಗಳು ತೆರೀತಾ ಹೋಗ್ತದೆ, ಅಷ್ಟೇ ಅವಕಾಶಗಳು, ಉದ್ಯೋಗ ಅವಕಾಶಗಳು ಲಭಿಸ್ತಾ ಹೋಗ್ತದೆ. ಅದನ್ನ ಗಮನದಲ್ಲಿಟ್ಕೊಂಡು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಜಗತ್ತಿಗೆ ನಾವು ನಮ್ಮ ಮಕ್ಕಳನ್ನ ನಮ್ಮನ್ನ ನಾವು ತೆರೆದುಕೊಳ್ಳಲಿಕ್ಕೆ ನಾವು ಅವಕಾಶ ಮಾಡಿಕೊಡ್ಬೇಕು. ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಅದೊಂದು ಭೂತ ಅಲ್ಲ, ಆದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮುಂದಿನ ಜಗತ್ತು, ಇಟ್ಸ್ ಎ ನೆಕ್ಸ್ಟ್ ವರ್ಲ್ಡ್, ಜನರೇಷನ್ ನೆಕ್ಸ್ಟ್ ಅಂತ ಏನು ಕರಿತೀವಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನೆಕ್ಸ್ಟ್ ಜನರೇಷನ್. ಅದು ನೆಕ್ಸ್ಟ್ ಜನರೇಷನ್ ವರ್ಲ್ಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಡೀತದೆ, ಇಂಟೆಲಿಜೆನ್ಸ್ ಇಂದಾನೇ ನಡೀತದೆ. ಆದ್ರಿಂದ ಎಐಗೆ ಅವಕಾಶ ನೋಡಿ. ಫಸ್ಟ್ ಎಐ ಬಂತು, ಎಐ ಆದ್ಮೇಲೆ ಫಸ್ಟಿಗೆ ಡೂಮಲ್ಲಿ ಇರ್ತಕ್ಕಂಥದ್ದು AML, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಷಿನ್ ಲರ್ನಿಂಗ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಡಾಟಾ ಸೈನ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ರೋಬೋಟಿಕ್ಸ್ ಅಂತ ಬಂತು. ಇನ್ನೂ ಒಂದು ಶರು ಕಂಪ್ಯೂಟರ್ ಸೈನ್ಸ್ ನಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ, CACS ಅಂತ ಕೆಲವೇ ಕಾಲೇಜ್ಗಳಿದೆ. ಯಾರಾದ್ರೂ ಆ ಕೋರ್ಸ್ ಸಿಕ್ಕರೆ ದಯವಿಟ್ಟು ಬಿಡಬೇಡಿ. CACS ಅಂತ ಇದೆ, ಕಂಪ್ಯೂಟರ್ ಸೈನ್ಸ್ ಅಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ. ಬರೀ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಲ್ಲಿ AML ಈ ಪ್ರಸ್ತುತ ಭೂಮಲ್ಲಿದೆ. ಆದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗ್ಲಿದೆ ಸಾಫ್ಟ್ವೇರ್ ಜಗತ್ತಿಗೆ ಹೋಗೋರು. ಇಲ್ಲ ನಮಗೆ ಸಾಫ್ಟ್ವೇರ್ ಇದನ್ನೇ ಬೇಡ ಸರ್, ನಾನು ಈ ಕಡೆ ಮೆಕ್ಯಾನಿಕಲ್ ಬರ್ತೀನಿ, ಎಲೆಕ್ಟ್ರಿಕಲ್ ಬರ್ತೀನಿ, ಸಿವಿಲ್ ಬರ್ತೀನಿ, ಎಲೆಕ್ಟ್ರಾನಿಕ್ಸ್ ಬರ್ತೀನಿ ಅನ್ನೋರು ಓಕೆ. ಎಲೆಕ್ಟ್ರಾನಿಕ್ಸ್ಗೆ ತನ್ನದೇ ಆದ ನೋಡಿ, ನೆಟ್ವರ್ಕ್ ಇಂಜಿನಿಯರ್, ಅವ್ರು ಸಾಫ್ಟ್ವೇರ್ ಇಂಜಿನಿಯರ್ಗೂ ಆಗ್ಬೋದು, ಹಾರ್ಡ್ವೇರ್ ಇಂಜಿನಿಯರ್ ಆಗ್ಬೋದು, ಆಮೇಲೆ ಅವ್ರ ಸ್ಪೆಸಿಫಿಕ್ ಕೋರ್ ಕಂಪನಿಗಳಿಗೆ ಹೋಗ್ಬೋದು. ಅಂದ್ರೆ ಇದು ತುಂಬಾ ವ್ಯಾಪಕವಾದಿದೆ. ಇದು ಎಷ್ಟು 1 ಗಂಟೆ 2 ಗಂಟೆ ಮಾತಾಡೋದು ಮುಗಿಯೋದಿಲ್ಲ ಶರತ್. ಹಾಗಾಗಿ ಇದು ನಾನು ಇವತ್ತು ನನ್ನ ಟೆಕ್ನಾಲಜಿಕಲ್ ಜಗತ್ತಿಗೆ ಎಂಟರ್ ಆಗ್ತಕ್ಕಂಥ, ಅಂದ್ರೆ ವೃತ್ತಿಪರ ಕೋರ್ಸ್ಗಳಲ್ಲಿ ತಂತ್ರಜ್ಞಾನ ಜಗತ್ತಿಗೆ BTech ಮತ್ತು BE ಕೋರ್ಸ್ಗಳಿಗೆ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅಥವಾ ಅಭ್ಯರ್ಥಿಗಳಿಗೆ ಹೇಳೋದು ಒಂದೇ, ನೀವು ಗ್ಲೋಬಲಿ ರೆಕಗ್ನೈಸ್ ಆಗಬೇಕು, ನೀವು ಸ್ಕಿಲ್ಗಳನ್ನು ಬೆಳೆಸ್ಕೋಬೇಕು. ಅದಕ್ಕಾಗಿ ಒಂದು ಸಣ್ಣ ಪೂರ್ವ ಸಿದ್ಧತೆ ಮಾಡಿಕೊಂಡು ಈ ಒಂದು ಜಗತ್ತಿಗೆ ಬನ್ನಿ. ಆಮೇಲೆ ಈ 4 ವರ್ಷ ಇಂಜಿನಿಯರಿಂಗ್ ಅಂತಿದ್ದಾರೆ, ಹೇಗೆ ಹೋಗುತ್ತೆ ಗೊತ್ತಾಗಲ್ಲ. 3 ವರ್ಷ ಇಂಜಿನಿಯರಿಂಗ್ ನನ್ನ ಪ್ರಕಾರ. ಇನ್ನು 1 ವರ್ಷ ನೀವು ಮೇಜರ್ ಪ್ರಾಜೆಕ್ಟು ಮತ್ತೆ ಕಾಲೇಜಿಗೆ ಹೋಗಲ್ಲ, ಮೇಜರ್ ಪ್ರಾಜೆಕ್ಟು ಮತ್ತೆ ಇಂಟರ್ನ್ಶಿಪ್ಪಿಗೆ 3 ತಿಂಗಳು 4 ತಿಂಗಳು ಹೋಗ್ತೀರಾ. ಹಾಗಾಗಿ ಬೇಗ ಮುಗಿದು ಬೇಗ ಮಾರ್ಕೆಟಿಗೆ ಎಂಟ್ರಿ ಆಗ್ತಕ್ಕಂಥ ಕೋರ್ಸ್ ಇದು. ಡಾಕ್ಟರ್ ಆದರೆ ಮೆಡಿಕಲ್ ಇಂಜಿನಿಯರಿಂಗ್ 2 ಇತ್ತು. ಮೆಡಿಕಲ್ ಆದರೆ ಸಾರ್ವಕಾಲಿಕ, ಹೌದು, ಅದು ನೀವು ಸೆಟ್ಲ್ ಆಗೋದು ಲೇಟು, 10 ವರ್ಷಕ್ಕೆ ಸೆಟ್ಲ್ ಆಗ್ತೀರಾ, ಆಮೇಲೆ ಅದು ಸಾರ್ವಕಾಲಿಕ. ಇಲ್ಲಿ ಬರ್ತೀರಾ,
ಇದು ಕೂಡ ಈ ಅವರು ಆಗ್ಲೇ ಅವ್ರು ಸೆಟ್ಲ್ ಆಗೋ ಅಷ್ಟೊತ್ತಿಗೆ ನೀವು ಆಗ್ಲೇ ಮುದುಕರಾಗೋಗ್ಬಿಟ್ಟಿರ್ತೀರ, ಇನ್ ದ ಸೆನ್ಸ್ ಅಲ್ಲಿ ಹಿರಿಯರಾಗೋಗ್ಬಿಟ್ಟಿರ್ತೀರ. ಇಲ್ಲಿ 4 ವರ್ಷಕ್ಕೆ ನೀವು ಯಾವುದು ತಂತ್ರಜ್ಞಾನ ಜಗತ್ತಿಗೆ ಬರ್ತೀರಾ, ಸಾಫ್ಟ್ವೇರ್ ಕಂಪನಿ ಬರ್ತೀರಾ. 6 ವರ್ಷ ಒಂದು ದೊಡ್ಡ ಪೀರಿಯಡ್ ಅಲ್ಲಿ 10 ವರ್ಷ ಅವರು ನಿಮ್ಮ ಸ್ನೇಹಿತರು ಡಾಕ್ಟರ್ ಆಗಿ ಮಾರ್ಕೆಟಿಗೆ ಬರೋದ್ರೊಳಗೆ ನೀವು ಇಲ್ಲಿ ತಂತ್ರಜ್ಞಾನ ಜಗತ್ತಿನಲ್ಲಿ ಹಿರಿಯರಾಗ್ಬಿಟ್ಟಿರ್ತೀರ, ಇನ್ನು ಟೀಮ್ ಲೀಡರ್ಗಳಾಗ್ಬಿಟ್ಟಿರ್ತೀರ. ಹಾಗಾಗಿ ನಾನು ಎರಡಕ್ಕೂ ಅದರದ್ದೇ ಆದ ಅವಕಾಶಗಳಿದೆ. ಆಮೇಲೆ ಎಲ್ಲ ಕೋರ್ಸ್ಗಳಿಗೂ ಅದರದ್ದೇ ಆದ ಮಹತ್ವ ಇದೆ. ಹಾಗಾಗಿ ಇದು ಕಡಿಮೆ, ಇದು ಜಾಸ್ತಿ, ಇದು ಹಾಗೆ ಅಂತ ಅನ್ಕೋಬೇಡಿ. ನೀವು ಎಲ್ಲಿ ಬಂದಿರ್ತೀರ ಅದರಲ್ಲಿ ಶ್ರದ್ಧೆಯಿಂದ ಓದಿ, ಶ್ರದ್ಧೆಯಿಂದ ಶ್ರಮಪಟ್ಟು ಓದಿದ್ರೆ ಅವಕಾಶಗಳು ನಿಮ್ಮನ್ನು ನೀವು ಹುಡ್ಕೊಂಡು ಬಂದೇ ಬರ್ತವೆ. ನಾನೊಂದು ಸಣ್ಣ ನಿದರ್ಶನದ ಒಂದಿಗೆ ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಶರತ್. ಏನು ಅಂದರೆ, ನನ್ನ ವಿದ್ಯಾರ್ಥಿಗಳು ಸುಮಾರು ಜನ ನಿಮಗೆ ಗೊತ್ತಿರೋ ಹಾಗೆ ಗ್ರಾಮೀಣ ಹಿನ್ನೆಲೆಯಿಂದ ಬಂದಿರತಕ್ಕಂಥದ್ದು. ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ ಹಾವೇರಿ, ಹಾಸನ, ರಾಮನಗರ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ ಮಾಡ್ಕೊಂಡು ಬಂದಿರತಕ್ಕಂಥವ್ರು ಇಲ್ಲಿ ನಮ್ಮ ಮನೇಲೇ ಇಟ್ಕೊಂಡು ಒಂದು 2-3 ನಾನು ಅವನ ಹೆಸರನ್ನು ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೀನಿ. ಶಿವರಾಜ್ ನಾಗರಾಜ್ ಕಮದೋಡ್, ನಿಮ್ಗೆ ಭಾಳ ಜನರಿಗೆ ಗೊತ್ತಿದೆ. ಅವನು ಮೊದಲು ಅದು ಹೇಳಬೇಕೋ ಬೇಡ ಗೊತ್ತಿಲ್ಲ, ಫೇಲ್ ಆಗಿ ಆಮೇಲೆ ಪಾಸ್ ಆಗಿ ಎಂಜಿನಿಯರಿಂಗ್ ಮಾಡ್ದ. ಅವನ ಸ್ಕಿಲ್ ಇಟ್ಸ್ ಪ್ಯೂರ್ಲಿ ಟೆಕ್ನಾಲಜಿ ಸ್ಕಿಲ್ ಬೇಸ್ಡ್. ಅವನ ಸ್ನೇಹಿತ ನಮ್ಮ ವೆಂಕಟಪ್ಪ ಅಂತ ಇದ್ದಾರೆ, ಅವ್ರಿಗೆ ತುಂಬ ಅದ್ಭುತವಾದ ಇಂಗ್ಲೀಷ್ ಬರಲ್ಲ, ಆದರೆ ಸಾಫ್ಟ್ವೇರ್ನ ಎಷ್ಟು ಚೆನ್ನಾಗಿ ಪ್ರೋಗ್ರಾಮಿಂಗ್ ಎಷ್ಟು ಚೆನ್ನಾಗಿ ಬರೀತಾರೆ ಅಂದರೆ ಅವ್ರಿಗೆ ಟೀಮ್ ಲೀಡ್ ವಿನ್ವೈರ್ ಕಂಪನಿಯಲ್ಲಿ. ಅಂದರೆ ಒಂದು ಸಣ್ಣ ಎಕ್ಸಾಂಪಲ್ ಇಂಥ ನನ್ನ ಹತ್ರ ನೂರಾರು ಕಥೆಗಳಿದೆ. ಮತ್ತೆ ಯಾವಾಗಾದ್ರೂ ಅವಕಾಶ ಸಿಕ್ಕಾಗ ಇದು ನಿಮ್ಮ ನ್ಯೂಸ್ ಕೆಫೆ ವೇದಿಕೆಯಲ್ಲಿ ನನಗೆ ಅವಕಾಶ ಕೊಟ್ಟರೆ ಅದು ಒಬ್ಬೊಬ್ರದ್ದು ಒಂದೊಂದು ಕತೆ ಇದೆ, ನಾನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಅಂದರೆ ಎಲ್ಲರಿಗೂ ಸ್ಫೂರ್ತಿದಾಯಕ ಕತೆ, ಅದು ಸ್ಫೂರ್ತಿ. ಈಗ ಒಂದು 2-2.5 ಲಕ್ಷ ನಮ್ಮ ಬೇಸಿಕ್ ಇದು ಏನು ಹೇಳಿ, ನಾವು ಜಾಬ್ ತಗೋಬೇಕು, ಪ್ಲೇಸ್ಮೆಂಟ್ ಆಗಬೇಕು. ಅದು ಸಿಕ್ಕಾಗ ಅವ್ರಿಗೆ ಪ್ಲೇಸ್ಮೆಂಟ್ ಆಗಿರಲಿಲ್ಲ, ಇಲ್ಲಿ ಬಂದು ಒಂದು 2-3 ವರ್ಷ ಟ್ರೈನಿಂಗ್ ತಗೊಂಡು ಆಮೇಲೆ ಇವತ್ತು ಅಂದರೆ ಆ ತಾಳ್ಮೆ, ಆ ಸಹನೆ ಅವ್ರನ್ನ ಮೇಜರ್ ಸ್ಕಿಲ್ ಅವ್ರನ್ನ ಒಂದು ಒಳ್ಳೆ ಭವಿಷ್ಯತ್ತಿಗೆ ನಿಲ್ಲಿಸಿದೆ. ಇಂಥ ತುಂಬ ಅವಕಾಶಗಳು ನಿಮ್ಮನ್ನು ಹುಡ್ಕೊಂಡು ಬರ್ತವೆ. ನೀವು ಈಗ ನನಗೆ ಯಾವುದು ಮೆಡಿಕಲ್ ಸಿಗಲಿಲ್ಲ, ಅಲೈಡ್ ಹೆಲ್ತ್ ಸೈನ್ಸ್ ಸಿಗಲಿಲ್ಲ, ವೆಟರ್ನರಿ ಸಿಗಲಿಲ್ಲ, ಯಾಕೆ ಅವುಗಳ ಬಗ್ಗೆ ಹೇಳ್ತಾ ನಾನು ಮಾತಾಡ್ತೀನಿ. ಅಗ್ರಿ ಅಲೈಡ್ ಕೋರ್ಸ್ಗಳಿಗೆ ಹಿಂದೆ ಹೋಗ್ಲಿಕ್ಕೆ ಜನ ಇರಲಿಲ್ಲ, ಆದರೆ ಅದು CET ಬಂದ ಮೇಲೆ ತುಂಬ ಕಾಂಪಿಟೇಷನ್ ಆಗಿಬಿಡ್ತು. ತುಂಬ ಬೇಗ ಫುಡ್ ಟೆಕ್ನಾಲಜಿ, ಡೈರಿ ಟೆಕ್ನಾಲಜಿಯಾಗ ತುಂಬ ಬೇಗ ಖಾಲಿ ಆಗಿಬಿಡ್ತದೆ ಸೀಟ್ಗಳು. ಅಂಥ ಕೋರ್ಸ್ಗಳು ಸಿಗಲಿಲ್ಲ ಅನ್ನೋಕ್ಕಿಂತ ಎಂಜಿನಿಯರಿಂಗ್ ಕೋರ್ಸ್ಗಳು ಆಲ್ಮೋಸ್ಟ್ ಎಲ್ಲರಿಗೂ ಸಿಗುತ್ತೆ. ಅದ್ರ ಜೊತೆಗೆ ಅಲೈಡ್ ಹೆಲ್ತ್ ಸೈನ್ಸ್ಗಳು, ಇದ್ರ ಬಗ್ಗೆ ಎಲ್ಲ ಮುಂದಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ಇದು ತುಂಬ ಜಾಸ್ತಿ ಆಯಿತು, ಆದರೆ ಇದರಲ್ಲಿ ಸಂಕ್ಷಿಪ್ತವಾಗಿ ಒಂದೊಂದು ಕೋರ್ಸ್ ಬಗ್ಗೆನೂ ಹೇಳ್ಕೊಂಡು ಹೋದರೆ ನಿಮಗೆ ತುಂಬ ದೊಡ್ಡದು ಪ್ರೊಲಾಂಗ್ಡ್ ವಿಡಿಯೋ ಆಗುತ್ತೆ. ಅದರಿಂದ ನಿಮಗೆ ಇಷ್ಟು ಒಂದು ಪಕ್ಷಿ ನೋಟ ಸಾಕು ಅಂತ ಅನ್ಕೊಳ್ತೀನಿ. ಧನ್ಯವಾದಗಳು ಸರ್.